ಹೆಂಗೋ ಬೇಗ ನನಗೆ ವಿಷಯ ಗೊತ್ತಾಯಿತು. ಇದೇನಾದರೂ ಮಿತಿ ಮೀರಿಬಿಟ್ಟಿದ್ರೆ ಇನ್ನೂ ತುಂಬ ಕಷ್ಟ ಆಗೋದು. ಹೆಂಗೋ ಬೇಗ ವಿಷಯ ಗೊತ್ತಾಯಿತು ನನಗೆ. ಈ ವಿಷಯ ರೀತಕ್ಕನ ಹತ್ರ ಹೇಳ್ತೀನಿ. ರೀತಕ್ಕನ ಹತ್ರ ಹೇಳಿದ್ರೆ ಸುಗುಣಕ್ಕನ ಹತ್ರ ಹೇಳುತ್ತೆ. ಇವರಿಂದಲೇ ನಾನು ಸಹಾಯ ಪಡ್ಕೋಬೇಕಷ್ಟೇ. ನನ್ನ ಜೀವನ ಉಳಿಬೇಕಂತಂದರೆ ಇವರಿಂದಲೇ ನಾನು ಸಹಾಯ ಪಡ್ಕೋಬೇಕು. ಇವಾಗ ಏನು ನಾನು ವೀಡಿಯೋ ಮಾಡಿ ತೋರಿಸೋದಕ್ಕೂ ನನ್ನ ಹತ್ರ ಫೋನ್ ಇಲ್ಲ. ಅದಕ್ಕೇ ರೀತಕ್ಕನ ಹತ್ರ ಹೇಳ್ತೀನಿ. ಅವರೇ ಒಂದು ಒಳ್ಳೆ ಐಡಿಯಾ ಕೊಡ್ತಾರೆ, ಏನು ಮಾಡಬೇಕು ಏನು ಎತ್ತ. ಸಡನ್ನಾಗಿ ನಾನು ಇವಾಗ ಗಲಾಟೆ ಮಾಡಿದ್ರೆ ನಂದೇನು ನಡೆಯೋದಿಲ್ಲ. ನಮ್ಮಪ್ಪ ನಮ್ಮಮ್ಮ ಬೇರೆಯೇ ಏನಿಲ್ಲ, ನೀನು ಗಂಡ ಹೇಳ್ದಂಗೆ ಕೇಳಬೇಕು, ನೀನೇ ಸಿಟ್ನಾಳು ಅಂತ ಹೇಳಿ ಬೈತಾ ಇದ್ದಾರೆ ನಮ್ಮಪ್ಪ ನಮ್ಮಮ್ಮಯ್ಯ. ಅದಕ್ಕೆ ಈ ವಿಷಯನ ಫಸ್ಟ್ ರೀತಕ್ಕನ ಹತ್ರ ಹೇಳ್ತೀನಿ ನಾನು. ಆಮೇಲೆ ಈಗ ಸಾಕ್ಷಿ ತೋರಿಸ್ತಾಲೇ ಏನೂ ಇವಾಗ ನಾನು ಮಾತಾಡೋದಕ್ಕಾಗಲ್ಲ. ನಾನೇನಾನು ಇವಾಗ ಸಡನ್ನಾಗಿ ಗಲಾಟೆ ಮಾಡಿದ್ರೆ ನಮ್ಮ ಅತ್ತೆ ಬಂದು ಏನೂ ಸುಮ್ಮನೆ ಇರ್ತಾಳೆ ಅಂತ ಹೇಳಿ ಏನಾನು ಒಂದು ಹೇಳಿ ಮುಚ್ಚಾಕ್ಬಿಡ್ತಾರೆ. ಅದಕ್ಕೆ ಸಾಕ್ಷಿ ಸಮೇತ ಪ್ರೂವ್ ಮಾಡ್ಬೇಕು ಅವಳು ಎಂತವಳು ಅಂತ ಹೇಳಿ. ಇವಳದೇ ಒಂದು ಅಬ್ರ ಆಗ್ಬಿಟ್ಟೈತಿ. ಇವಳು ಯಾವ್ದು ವಿಜಿದಿಲ್ಲಿ ಬಂದು ಸೇರ್ಕೊಂಡು ಹೋಗಿ ಹೇಳ್ತೀನಿ ರೀತಕ್ಕನ ಹತ್ರ. ಹೋಗಿ ಹೇಳಿದ್ರೆ ಇದು ನೆಟ್ಕಾಗೋದು. ರೀತಕ್ಕ, ರೀತಕ್ಕ. ಯಾಕಮ್ಮ? ಮಮ್ಮ ರೀತಕ್ಕ ಇಲ್ವಾ? ರೀತಕ್ಕನ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಸುಮ್ಮನೆ ಮಾತಾಡೋದು ಏನಾಯ್ತಮ್ಮ? ಸುಮ್ಮನೆ ಇಲ್ಲೇ ನೀನು ಆಗ್ಲೆಲ್ಲ ಅದು ಇದು ಕೇಳೋದಕ್ಕೆ ಬರೋದು, ಅವಳು ಸಿಟ್ಟಾಗೋದು. ಸುಮ್ಮನೆ ಯಾಕೆ ನೀವು ಇಲ್ಲೂ ತೊಂದರೆ ಮಾಡ್ಕೊತೀರಾ? ನೀವು ಸುಮ್ಮನೆ ಇದ್ದರೆ ಆಗಲ್ವಾ? ನಿನ್ನ ಗಂಡನ ಮಾತು ಕೇಳ್ಬಿಟ್ಟು ನೀನು ಸುಮ್ಮನೆ ಇಲ್ಲಿ ರೀತನ ಮೇಲೆ ಜಗಳ ಮಾಡೋದಕ್ಕಾಗಲಿ, ಅವಳು ನೀನನ್ನು ಬೈಯೋದಕ್ಕಾಗಲಿ ಎಲ್ಲ ಬರೋಕ್ಕೆ ಹೋಗ್ಬಿಡಕಣಮ್ಮ. ಸುಮ್ಮನೆ ಹೋಗು. ಅವಳು ಬಂದರೂ ಸುಮ್ಮನೆ ಸಿಟ್ಟಾಗ್ತಾಳೆ. ಅಯ್ಯೋ ಮಮ್ಮ, ನಾನು ಏನು ಜಗಳ ಮಾಡೋದಕ್ಕೆ ಬಂದಿಲ್ಲ. ರೀತಕ್ಕನ ಹತ್ರ ಏನೋ ಪರ್ಸ್ನಲ್ ಸ್ವಲ್ಪ ಮಾತಾಡೋದಕ್ಕಂತ ಬಂದಿದ್ದೀನಿ. ಯಾವುದೇ ಕಾರಣಕ್ಕೂ ನಾನು ಜಗಳ ಮಾಡೋದಕ್ಕೆ ಬಂದಿಲ್ಲ. ನಾನು ಯಾಕೆ ಜಗಳ ಮಾಡೋಣ? ಏನಮ್ಮ? ಏನು ಹೇಳು, ನನ್ನ ತಗೇನು ಸುಮ್ಮನೆ ಅವಳೊಂದು ಮಾತಾಡೋದು ನೀನೊಂದು ಮಾತಾಡೋದು ಯಾಕೆ? ಅಂಥದ್ದೇನಿಲ್ಲ ಕಣ್ಮಮ್ಮ. ಅಂಥದ್ದೇನಿದ್ರೆ ನಾನು ನಿಮ್ಮನ್ನೇ ಕೇಳ್ತಿದ್ನಲ್ಲ. ಅಂಥದ್ದೇನಿಲ್ಲ. ನಿಮ್ಮ ತಮ್ಮನ ಬಗ್ಗೆ ಸ್ವಲ್ಪ ಮಾತಾಡಬೇಕಾಗಿತ್ತು, ಅದಕ್ಕೆ ಬಂದೆ. ಅಯ್ಯೋ ನೋಡು, ಅಣ್ಣನೂ ಹಿಂಗೆ ಆದ, ತಮ್ಮನೂ ಹಿಂಗೆ ಆದ ಅನ್ನೋದು ಮಾತು ಹೊತ್ಕೊಳ್ಳೋದು ಬೇಡ. ಅದಕ್ಕಾಗಿನ. ಏನು ಹೇಳ್ತಾ ಇದೆಯಮ್ಮ? ರೀತಕ್ಕನ ಬಂತು, ತಡಿಮಮ್ಮ ಹೇಳ್ತೀನಿ. ರೀತಕ್ಕ ಬಾ, ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕು. ಏನಂಥದ್ದೇನು ವಿಷಯ? ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಾನು ಅವತ್ತು ನನ್ನ ಗಂಡನ ಮಾತು ಕೇಳ್ಬಿಟ್ಟು ನಿಮ್ಮ ಮೇಲೆ ಹೆಂಗೆ ಬೇಕೋ ಹಂಗೆ ಮಾತಾಡ್ಬಿಟ್ಟೆ. ನಮ್ಮ ಅತ್ತೆ ಮಾತು ಕೇಳಿ ಹೆಂಗೆ ಬೇಕೋ ಹಂಗೆ ನಡ್ಕೊಬಿಟ್ಟೆ. ನಿಮ್ಮನ್ನು ಹೆಂಗೆ ಬೇಕೋ ಹಂಗೆ ಅಂದ್ಬಿಟ್ಟೆ. ನೀವು ಅದೇನು ಮನ್ಸಲ್ಲಿ ಇಟ್ಕೊಂಬಕ್ಕೆ ಹೋಗಬೇಡಿ. ಇವಾಗ ವಿಜಯನೋಳ ಮನೆಗೆ ಬಂದವಳಲ್ಲ, ಅವಳು ಸರಿ ಇಲ್ಲ. ನಮ್ಮ ಕಂಟಿ ಮೇಲೂ ಕಣ್ಣು ಹಾಕ್ಬಿಟ್ಟಿದ್ದಾಳೆ ನನ್ನ ಗಂಡನ ಮೇಲೆ. ಇದು ಹಿಂಗೆ ಆಗುತ್ತೆ ಅನ್ನೋದು ನನಗೆ ಗೊತ್ತೇ ಇತ್ತು. ಅವಳು ಅಂಥವಳೇನೆ. ನನಗಾಗಲೇ ಮುಂಚೆನೇ ಗೊತ್ತಿತ್ತು. ಇವಾಗ ನಾನು ಎಷ್ಟೇ ಅಲ್ಲಿಗೆ ಹೋಗ್ಬೇಡ ಅಂದ್ರೂ ನನ್ನ ಗಂಡನ ಹಿಡ್ಕೊಳಕ್ಕಾಗ್ತಿಲ್ಲ. ಮನೆ ಬೇರೆ ಕೊಟ್ಬಿಟ್ಟಿದ್ದೀವಿ, ಏನು ಮಾಡೋದಕ್ಕೂ ಆಗ್ತಾಯಿಲ್ಲ. ನಮ್ಮ ಅತ್ತೆ ಮಾವನು ತುಂಬ ನಂಬಿಬಿಟ್ಟಿದ್ದಾರೆ. ಯಾಕಂದರೆ ಅವಳು ಹಂಗೆ ನಾಜುಕ್ಕಾಗಿ ಮಾತಾಡ್ತಾಳೆ, ಮತ್ತು ಯಾವಾಗಲೂ ಹೊಲ್ಕಿಸ್ಕೊಂಡು ಒಳ್ಳೆಯವಳನ್ನ ಹತ್ರ ನಡ್ಕೊಳ್ತಾಳೆ. ಕೈಯಗಳಿದೇನಾದರೂ ಮಾಡಿದ್ರೆ ಅದು ಕೊಡ್ತಾಳೆ. ಯಾರಿಗಾದ್ರೂ ಏನಾದರೂ ಬೋಂಡ ಮಾಡಿದರೆ ಬೋಂಡ ಮಾಡಿದ್ದೀನಿ ಅಂತ ತಗೊಂಬಂದು ಕೊಡ್ತಾಳೆ. ಖಾರ ಪುರಿ ಮಾಡಿದರೆ ತಗೊಂಬಂದು ಕೊಡ್ತಾಳೆ. ಅದಕ್ಕೆ ನಮ್ಮ ಮನೆಗೆಲ್ಲ ಒಳ್ಳೆಯವರು ಅಂತ ಅಂದ್ಕೊಂಡಿದ್ದಾರೆ. ಅಲ್ಲ ಕಣಮ್ಮ, ಆ ಹುಡುಗಿ ಅಂತಳಂಬೋದು ಗೊತ್ತೇ ಐತಿ. ಇವಾಗ ಜಾಸ್ತಿ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ಅಲ್ಲ ಯಾರನ್ನ ಏನಂತಾರೆ, ಅವ್ರ ಅಣ್ಣನೂ ಹಿಂಗೆ ಮಾಡ್ಕೊಂಡ ಅವನು ಹಿಂಗೆ ಮಾಡ್ಕೊಂಡ ಅನ್ನಲ್ವೇ? ನಾನಂತೂ ಮದುವೆ ಆಗಿರಲಿಲ್ಲ. ಏನೋ ಮದುವೆ ಆದೆ, ನಾನು ರೀತ ಒಪ್ಪಿ ಮದುವೆ ಆದ್ವಿ. ಇವತ್ತು ನಾವು ಚೆನ್ನಾಗಿದ್ವಿ, ಇನ್ನೊಬ್ರು ತಂಟೆಗೆ ಹೋಗಿಲ್ಲ. ನಾನಾಗಲಿ ಹೋಗಿಲ್ಲ, ಅವಳಾಗಲಿ ಹೋಗಿಲ್ಲ. ಅಂಥವು ಮಾಡಬಾರ್ದು ಅಲ್ಲ. ಇವಾಗ ಅವಳು ವರ್ಷನ ಮದುವೆ ಆದಮೇಲೆ ಅವಳು ಅಲ್ಲಾದರೂ ನೀಟಾಗಿರಬೇಕು. ಅದು ಬಿಟ್ಬಿಟ್ಟು ಅಲ್ಲೇ ನಿನ್ನ ಗಂಡನ ಮೇಲೆ ಕಣ್ಣು ಹಾಕಿದ್ದಾಳೆ ಅಂತಂದರೆ ಅವಳು ಇನ್ನೆಂಥವಳು ಇರ್ಬೋದು, ಎಂಥ ಡಗರ್ ಇರ್ಬೋದು ಅವಳು. ಇವಾಗ ಅದಕ್ಕೆ ನನಗೆ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ನೀನು ರೀತಕ್ಕನೇ ನಮ್ಗೆ ಹೆಲ್ಪ್ ಮಾಡಬೇಕು. ನಾವೇನು ಹೆಲ್ಪ್ ಮಾಡೋಣಮ್ಮ? ಏನು ಹೆಲ್ಪ್ ಮಾಡೋದಕ್ಕಾಗುತ್ತೆ? ನಿನ್ನ ಗಂಡನ ನೀನು ಬಿಗಿಯಾಗಿಕ್ಕ. ನಿನ್ನ ಗಂಡನ ನೀನು ಸರಿಯಾಗಿ ಇಟ್ಕೊಂಡು ಅವನ್ನ ಅಲ್ಲೆಲ್ಲೂ ಹೋಗೋದಕ್ಕೆ ಬಿಡಬೇಡ. ಅಯ್ಯೋ, ಬೆಳಗಿಂದ ಎಷ್ಟು ನಾನು ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದೀನಿ. ಹೋಗ್ಬೇಡ ಹೋಗ್ಬೇಡ ಅನ್ನಂಗಿಲ್ಲ. ಯಾವಾಗಲೂ ಅಲ್ಲಿಗೆ ಹೋಗೋದು ಅಲ್ಲೇ ಕೂತ್ಕೊಳ್ಳೋದು ಅದೆಲ್ಲ ಮಾಡ್ತಾಯಿತ್ತು. ಇಬ್ಬರು ಹೊಲ್ಕಿಸ್ಕೊಂಡು ಮಾತಾಡ್ತಾ ಇದೆ. ಅದನ್ನೆಲ್ಲ ನೋಡ್ಕೊಂಬಂದೆ. ಇಬ್ಬರು ಹೆಂಗೆ ಮಾತಾಡ್ತಾ ಇದ್ದಾರೆ ಅಂದರೆ ಹೇಳ್ಬಾರ್ದು ಹಂಗೆ ಮಾತಾಡ್ತಾ ಇದ್ದಾರೆ. ಇವಾಗ ನಾವೇನು ಮಾಡೋದಮ್ಮ? ಇವಾಗ ನಾನು ಏನು ಮಾಡೋದಕ್ಕಾಗುತ್ತೆ ಹೇಳು? ಇವಾಗ ನನ್ನ ಕೈಯಲ್ಲಿ ಏನಾಗಬೇಕು, ನನ್ನಿಂದ ಏನಾಗಬೇಕು ಅಂತ ಹೇಳಿ ನಾನು ನುಡಿಕೊಂಬಂದಿದೀಯ ಅಂತ ಹೇಳು. ಈಗ ಅವರಿಬ್ಬರು ಬಂಡವಾಳ ಬಯಲು ಮಾಡ್ಬೇಕಂದ್ರೆ ಸುಮ್ಮನೆ ಹೇಳಿದ್ರೆ ಇಲ್ಲ ಏನೋ ಸುಮ್ಮನೆ ಮಾತಾಡ್ತಾ ಇದ್ವಿ ನಗ್ನಗ್ತಾ ಅಂತ ಹೇಳಿ ಉಲ್ಟಾ ಹೊಡಿತಾರೆ. ಆ ವರ್ಷಕ್ಕೆ ತೋರ್ಸೋಕ್ಕೆ ನಾನು ಏನಾದರೂ ಸಾಕ್ಷಿ ಇಟ್ಕೋಬೇಕು. ಅದಕ್ಕೆ ನನ್ನ ಹತ್ರ ಫೋನ್ ಇಲ್ಲ. ಫೋನ್ ಆದರೂ ಇದ್ದರೆ ಅದನ್ನೆಲ್ಲ ವಿಡಿಯೋನಾದರೂ ಮಾಡ್ತೀನಿ. ಇಲ್ಲಾಂದರೆ ಅವ್ನು ಕೆಲಸಕ್ಕೆ ಹೋಗೋದು ನೋಡಿ ಅವನೇನಾದರೂ ನಂಬೋದಿಲ್ಲ. ಹೇಳಿ ಕರ್ಕೊಂಬರೋಣ ಅಂದರೆ ನಂಬಲ್ಲ. ಹಿಂಗೇನಾದರೂ ಒಂದು ಸಾಕ್ಷಿ ಫೋನಲ್ಲಿ ತೋರಿಸ್ಬಿಟ್ಟು ಆಮೇಲೆ ನಿನ್ನ ಮನೆ ಹತ್ರ ಇದ್ದು ನೀನು ಕಂಡಿಡಿ ಅಂತ ಹೇಳಿದ್ರೆ ಗೊತ್ತಾಗುತ್ತೆ. ಇವಾಗ ಅವರಿಬ್ಬರು ಏನು ಮಾಡ್ತಾ ಇದ್ದಾರೆ? ಆ ವರ್ಷ ಕೆಲಸಕ್ಕೆ ಹೋಗ್ತಾ ಇದ್ದಾನೆ, ಇವ್ನು ನಾವು ಹೆಂಗೆ ಬೇಕಾದರೂ ಇರ್ಬೋದು ಅಂತ ಅನ್ಕೊಬಿಟ್ಟಿದ್ದಾರೆ. ನನ್ನ ಗಂಡ ಅಲ್ಲಿಗೆ ಹೋಗು ಇಲ್ಲಿಗೆ ಹೋಗು ಅಂತ ಹೇಳಿ ಅದನ್ನು ತೊಗೊಂಬರೋಗು ಇದನ್ನು ತೊಗೊಂಬರೋಗು ಅಂತ ಹೇಳಿ ಏನಾದರೂ ಒಂದು ನೆಪ ಹೇಳಿ ಕಳಿಸ್ಬಿಡ್ತಾನೆ. ಈ ಥರ ಮಾಡ್ತಾ ಇದ್ದಾನೆ. ನನಗೆ ಗೊತ್ತಾಗ್ತಾ ಇಲ್ಲ.
ಅದಕ್ಕೆ ನಿನ್ನೆ ನಾನು ಯಾವಾಗ ಅಲ್ಲಿ ಹೋಗಿದ್ನ ಅವಾಗ ನನಗೆ ಗೊತ್ತಾಯಿತು ಅವಳು ಎಂಥವಳು ಅಂತ ಹೇಳಿ. ಯಾರೋ ಒಬ್ರು ಹಿಂಗೆ ಹೇಳಿದ್ರು ನನಗೆ. ಬೇರೆ ಯಾರೂ ಅಲ್ಲ ಹೇಳಿದ್ದು, ಚೈತ್ರ ಅಕ್ಕನೇ. ನೀನು ಎಚ್ಚರಿಕೆ ತಗೋಬೇಕು ಶ್ವೇತಾ, ಇಲ್ಲಾಂದರೆ ಆಗಲ್ಲ ನಿನ್ನ ಜೀವನ ಎಲ್ಲೋಡು ಹಿಂಗಾಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಸುಗುಣನ ಜೀವನ ಆದಂಗೆ ಆಗುತ್ತೆ, ಸುಗುಣನ ಭಾಳ ಆದಂಗೆ ಆಗುತ್ತೆ ನೋಡು. ನೀನು ಎಚ್ಚರಿಕೆ ತಗೊಳ್ಳಿಲ್ಲ ಅಂತಂದರೆ ಅವಳನ್ನ ಎಷ್ಟಾದರೂ ತಲೆ ಮೇಲೆ ಇಟ್ಕೋಬೇಡ ಅಂತ ಹೇಳಿದಾಗ ನಾನು ಒಂದು ಸ್ವಲ್ಪ ನನ್ನ ಮನಸ್ಸಿಗೆ ಅವಾಗ ಅನ್ನಿಸ್ತು, ಹಿಂಗಾಗ್ಬೋದಲ್ಲ, ಯಾಕೆ ಅಲ್ಲಿಗೆ ಹೋಗ್ಬೋದು ಅಂತ ನನಗೊಂದು ಸ್ವಲ್ಪ ಅಕ್ಕ ಹೇಳಿದ್ಕೆ ಮನಸ್ಸಿಗೆ ಬಂತು. ಹೋಗಿ ನೋಡೋದಕ್ಕೆ ಅದು ನಿಜ ಪ್ರೂವ್ ಆಗೈತೆ. ಏನೋ ಅವರಿಬ್ಬರ ಮಧ್ಯೆ ನಡೀತಾ ಇತ್ತು ಆಲ್ರೆಡಿ. ಏನೂ ನಡೀಲಿಲ್ಲ ಅಂದರೆ ಆ ಥರ ಮಾತಾಡೋದಕ್ಕೆ ಸಾಧ್ಯನೇ ಇಲ್ಲ, ಆ ಥರ ಇರೋದಕ್ಕೂ ಆಗ್ತಾ ಇರಲಿಲ್ಲ. ಏನೋ ನಡೀತಾ ಇತ್ತು ಆಲ್ರೆಡಿ ಅಕ್ಕ. ಅದಕ್ಕೋಸ್ಕರ ನೀವು ಏನಾದರೂ ಒಂದು ನನಗೆ ಫೋನ್ ಇದ್ದರೆ ಕೊಟ್ಬಿಟ್ರೆ ನಾನು ಅದನ್ನು ಸಾಕ್ಷಿ ಸಮೇತ ಪ್ರೂವ್ ಮಾಡ್ತೀನಿ. ಆ ವರ್ಷಕ್ಕೆ ಹೇಳೋಕ್ಕೆ ನಾನು ಮಾತಾಡ್ಸೋದಿಲ್ಲ. ವರ್ಷಕ್ಕೆ ಹೇಳೋಣ ಅಂತಂದರೆ ಅವನೇ ತಲೆ ಕೆಡಿಸ್ಕೊಳ್ಳಲ್ಲ. ಅವನ ಬಗ್ಗೆ ಬಿಟ್ಟಾಕಲ್ಲ, ಅವ್ನು ಅದೇ ಹಾಳಾಗಿ ಹೋಗಿದ್ದಾನೆ ಅಂತ ಹೇಳ್ತಾನೆ ಅವನು. ಏನೋ ತಲೆ ಕೆಡಿಸ್ಕೊಳಕ್ಕಾಗಲ್ಲ. ಅದೇ ಫೋನು ರೀತಾ, ನಿಂದು ಯಾವುದೋ ಫೋನೊಂದು ಎರಡು ಇತ್ತಲ್ಲ, ಒಂದು ಯಾವುದೋ ಹಳೇದೊಂದು ಇತ್ತಲ್ಲ, ಅದನ್ನು ಕೊಟ್ಬಿಡು, ವೀಡಿಯೋ ಮಾಡ್ಕೊಳ್ಳೋದಕ್ಕೆ ತಾನೆ ಒಂದು ಕೊಟ್ಬಿಡು. ಕೊಟ್ಟರೆ ಅತ್ಲಾಗೆ ಹೆಂಗೋ ಅದನ್ನೆಲ್ಲನ ವರ್ಷಕ್ಕೆ ತೋರಿಸೋರು ಇಬ್ಬರು ಮಾತಾಡೋದಾಗಲಿ ಎಲ್ಲ ನೀನು ಗೊತ್ತಿಲ್ಲ ಅನ್ನೋ ಥರ ಮಾಡ್ಕೊ. ನೀನು ಇಲ್ಲೆಲ್ಲೂ ಮಾಡ್ಕೊಂಬಕ್ಕೆ ಹೋಗ್ಬಿಡ. ಮೇಲ್ಗಡೆ ಒಂದು ಗವಾಕ್ಷಿ ಐತಿ, ಮೇಲ್ಗಡೆ ನಮ್ಮ ಮನೆ ಮೇಲೆ ಅದನ್ನು ತೆಗ್ದಿರ್ತಾರೆ. ಯಾವಾಗಲೂ ಮಳೆ ಬರಬೇಕಾದ್ರೆ ಮಾತ್ರ ಮುಚ್ಚಿರ್ತಾರೆ. ಅದನ್ನು ನೀನು ಓಪನ್ ಮಾಡ್ಕೊಂಡು ವೀಡಿಯೋ ಮಾಡಿಬಿಡು, ಸರಿನಾ? ಮಾಳಿಗೆ ಮೇಲೆ ಅಲ್ಲೇ ವೀಡಿಯೋ ಮಾಡೋದು. ನಮ್ಮ ಮನೆ ಒಳಗಡೆದೆಲ್ಲದು ಕ್ಲಿಯರಾಗಿ ಕಾಣುತ್ತೆ. ನೀನು ಅಲ್ಲಿ ಒಳಗೆ ಹೋಗಿ ಅವ್ರೇನಾದ್ರು ಬಾಗ್ಲಕ್ಕಂಡ್ರೆ ಒಳಗೆ ಹೋಗಿ ಏನು ಮಾಡೋದಕ್ಕೂ ಆಗೋದಿಲ್ಲ. ಗವಾಕ್ಷಿಲ್ ಮಾಡು, ಮೇಲ್ಗಡೆ ಎತ್ಬಿಟ್ಟು ಅಲ್ಲಿ ಎಲ್ಲ ಬಿಟ್ಟು ಹಿಡಿಬೋದು. ಏನು ಗೊತ್ತಾಗದೆ ಹಿಂಗಿರೋ ಥರ ನೀನು ಕಂಡುಹಿಡಿಬೇಕು. ಇವಾಗ ಯಾರಾದರೂ ಏನು ಅಂತಾರೆ, ಅಯ್ಯೋ ಅವ್ರ ಅಣ್ಣನ ಹಿಂಗೆ ಮಾಡ್ದೆ, ಇವನು ಹಿಂಗೆ ಸುಮ್ಮನೆ ನಮ್ಮ ಮನೆ ಕೆಟ್ಟ ಹೆಸ್ರು. ಏನೋ ನಾವೇನೋ ಅವತ್ತು ಆಯಿತು, ಅದೇನು ಅಂತ ಗೊತ್ತಿಲ್ಲ. ನಾನು ನನ್ನ ಜೀವನದಲ್ಲೂ ರೀತಿಯ ಜೀವನದಲ್ಲಿ ಅದೇನು ನಡೀತು ಅಂತ ಗೊತ್ತಿಲ್ಲ. ಆದರೆ ಇವತ್ತು ನಾವಿಬ್ಬರು ಹಂಗೆ ಇದ್ದೀವಿ. ಆಗಿದ್ಕೂ ಚೆನ್ನಾಗಿದ್ದಾರಪ್ಪ ಗಂಡ ಹೆಂಡ್ತಿ ಅಂತ ನಾವು ಹೆಸರು ತೊಗೊಂಡಿದ್ದೀವಿ ಹೊರ್ತು ನಾವು ಯಾರು ಇನ್ನೂವರೆಗೂ ಕೆಟ್ಟವರಪ್ಪ ಇವರು ಅಂತ ಅನ್ನಿಸ್ಕೊಂಡಿಲ್ಲ ಅಷ್ಟೇ. ಆಗಿದ್ಕೂ ನಾವು ಒಳ್ಳೆಯವ್ರು ಅನ್ನಿಸ್ಕೋಬೇಕು ಅಂತ ನಮ್ಮ ಮನಸ್ಸಲ್ಲಿ ಐತೆ. ಆದರೆ ಹಿಂಗೆ ಮಾಡಬಾರ್ದು. ಆದಮೇಲೆ ಅವಳು ಅಚ್ಚುಕಟ್ಟಾಗಿ ವರ್ಷನ ಹತ್ರ ಸಂಸಾರ ಮಾಡ್ಕೊಂಡು ಹೋಗಬೇಕು. ಅದು ಬಿಟ್ಬಿಟ್ಟು ಹಿಂಗೆ ಮಾಡಿದ್ರೆ ಅದೇನಪ್ಪ, ಆದಮೇಲೆ ಅವ್ರ ಪಾಡಿಗೆ ಅವರು ಚೆನ್ನಾಗಿರಬೇಕು. ಅವ್ರ ಗಂಡಸ್ರ ಮೇಲೆಲ್ಲ ಕಣ್ಣು ಹಾಕಿದ್ರೆ ಯಾರು ಬಿಡ್ತಾರೆ? ಯಾರು ಸುಮ್ಮನೆ ಬಿಡೋದಿಲ್ಲ. ಅಕ್ಕ ಪ್ಲೀಸ್ ಅಕ್ಕ, ನೀನು ಅದಕ್ಕೆ ಸ್ವಲ್ಪ ನೀನು ನನಗೆ ಫೋನ್ ಕೊಡಬೇಕಕ್ಕ. ಸರಿ ಆಯಿತು, ಕೊಡ್ತೀನಿ. ಹುಷಾರಾಗಿದ್ದು ನಿನ್ನ ಸಂಸಾರ ನೀನು ಉಳಿಸ್ಕೊಳ್ಳೋದಕ್ಕೆ ನೀನು ಪ್ರಯತ್ನ ಪಡು. ನೀನು ಎಚ್ಚರಿಕೆ ತಗೊಂಡ್ರೆ ಮತ್ತೆ ನಮ್ಮನ್ನೆಲ್ಲ ನೀನು ಮುಂದೆ ಕೇಳಿಬೇಡ, ಇವ್ರು ಮಾಡಿದ್ರು ಇವರು ಹಂಗೆ ಹಿಂಗೆ ಅಂತ ಹೇಳಿ. ಮತ್ತೆ ಯಾಕೆ ಬೇಕಮ್ಮ? ನೀನು ನಿನ್ನ ಗಂಡನ ಮಾತು ಕೇಳಿದೆ ಅವತ್ತು. ಇಲ್ಲಿ ಇರ್ಬೋದಾಗಿತ್ತು ಆರಾಮಾಗಿ, ಇಲ್ಲಿದ್ದಿದ್ರೆ ಯಾವುದೂ ಇರ್ತಿರ್ಲಿಲ್ಲ. ನಾನು ಮಾತು ಕೇಳಿ ನಡಿ ಹೋಗೋಣ ಅಂತೇಳಿ ಕರ್ಕೊಂಡು ಅದೇ ಹೋದೆ. ಇಲ್ಲಿದ್ದಿದ್ರೆ ಅವಳು ಅಲ್ಲಿ ಇರೋಳು. ಅಲ್ಲೇ ಅಕ್ಕಪಕ್ಕದಲ್ಲಿ ಅಲ್ಗೂ ಇಲ್ಗೂ ಹೋಗ್ತಾ ಇರ್ತಾರೆ. ನಮ್ಮ ಅತ್ತೆಗೂ ಗೊತ್ತಾಗಲ್ಲ. ಒಂದು ಸ್ವಲ್ಪ ಬಂಗಾಳಿ ಮಾತಾಡ್ತಿದ್ದಂಗೆ ಒಳ್ಳೇಳು ಅಂತ ಅನಿಸುತ್ತೆ. ಅದಕ್ಕೆ ಅಕ್ಕ ನೀನು ಫೋನ್ ಕೊಟ್ಬಿಟ್ರೆ ಈ ಥರ ಎಲ್ಲ ಆಗೈತೆ. ಅದಕ್ಕೆ ಅದನ್ನೆಲ್ಲ ವಿಡಿಯೋ ಮಾಡಿಬಿಟ್ಟು ನಾನು ವರ್ಷ ಅವ್ರಿಗೆ ತೋರಿಸ್ಬಿಟ್ಟು, ನೋಡಿ ಇವಳು ಸರಿ ಇಲ್ಲ, ಸುಗುಣಕ್ಕಂಗೆ ಯಾಕೆ ಕೈ ಕೊಟ್ಟು ಬಂದೆ, ಸುಗುಣಕ್ಕಂಗೆ ಯಾಕೆ ಮೋಸ ಮಾಡಿದೆ ನೋಡು, ಇವಳು ಎಂಥವಳು, ನಿನ್ನ ಜೊತೆ ಸುಮ್ಮನೆ ಬಂದಿರೋದು ಇವಳು, ಎಲ್ಲ ದುಡ್ಡು ಸಿಗುತ್ತೆ ಆಸ್ತಿ ಸಿಗುತ್ತೆ ಅನ್ನೋ ಕಾರಣಕ್ಕೆ ಅಷ್ಟೇ ಬಂದಿರೋದವಳು ಅಂತ ಹೇಳ್ತೀನಿ. ಆದರೆ ನನ್ನ ಗಂಡನ ಹತ್ರ ಏನೂ ಇಲ್ಲ, ₹1 ದುಡ್ಡಿಲ್ಲ, ಏನಿಲ್ಲ. ಆದರೂ ನನ್ನ ಗಂಡನ ಜೊತೆ ಯಾಕೆ ಹಂಗಿದ್ದಾಳೋ ಏನೋ ಗೊತ್ತಿಲ್ಲ. ಏನು ಹೇಳ್ದಾನೋ ಏನೋ ಸುಳ್ಳು ಬಿಟ್ಟಿರ್ತಾನೆ, ಏನಾದರೂ ಬಿಟ್ಟಿರ್ತಾನೆ. ಅದಕ್ಕೆ ಆ ಥರ ಅವಳು ಚೆನ್ನಾಗಿದ್ದಾಳೆ ಅಂತ ಅನ್ನಿಸ್ತೈತೆ. ಏನಾದರೂ ಹೇಳಿರ್ತಾನೆ ನನ್ನ ಗಂಡ. ಅವನು ಅಲ್ಲಿ ಒಂದು ₹10 ಐತೆ ಅಂದರೆ ಒಂದು ₹100 ಐತೆ ಅನ್ನೋ ಥರ ಬಿಲ್ಡಪ್ ಕೊಟ್ಕೊಂಡು ಹೇಳಿರ್ತಾನೆ ನನ್ನ ಗಂಡ. ಅದನ್ನೇ ಅವಳು ನಂಬಿರ್ತಾಳೆ. ಅದಕ್ಕೆ ಕುರಿ ಹಳ್ಳಕ್ಕೆ ಬಿದ್ದಿರುತ್ತೆ ಅಷ್ಟೇ. ಇದು ಕುರಿ ಅದು ಕುರಿ ಅಷ್ಟೇ. ನಾನು ಯಾವತ್ತೂ ಇಂಥದಕ್ಕೆ ಮಾತ್ರ ನಾನು ಇಲ್ಲ ಅನ್ನಲ್ಲ. ನಾನು ಕೆಟ್ಟರು ಇನ್ನೊಬ್ರನ್ನ ಕೆಡಿಸ್ಬಾರ್ದು ಅನ್ನೋದೇ ನನ್ನ ಮನಸ್ಸಲ್ಲಿರೋದು. ಇವತ್ತು ನಾನು ಹಂಗೆ ಮಾಡಿದ್ದೀನಿ ಬಿಡು, ಮಾಡಲಿ ಅಂತ ಹೇಳಿ ನಾನು ಹಂಗೆ ಮಾಡೋದಕ್ಕೆ ಸುಮ್ಮನೆ ಇರೋದಿಲ್ಲ. ಇವತ್ತು ನಾನು ಕೆಟ್ಟಿದ್ದೀನಿ ಅಂದಮೇಲೆ ಇನ್ನೊಬ್ರು ಕೆಡಬಾರ್ದು ಅಂತ ಬಯಸ್ತೀನಿ ಹೊರತು ಅವ್ರು ಹಾಳಾಗೋಗ್ಲಿ ಅಂತ ನಾನು ಯಾವುದೇ ಕಾರಣಕ್ಕೂ ಬಯಸಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ನನಗೇನು ಇವತ್ತು ನಾನು ಹಾಳಾಗಿದ್ದೀನಿ, ನನ್ನ ಥರ ಬೇರೆಯವ್ರು ಹಾಳಾಗಬಾರ್ದು. ನಾನು ಇವತ್ತು ಜಗ್ಗಿಗೆ ಮೋಸ ಮಾಡಿ ನಾನು ಬಂಟಿನ ಮದುವೆ ಆದೆ. ನಾನಿವತ್ತು ಒಳ್ಳೆಯವಳು ಅಂತ ತೋರಿಸ್ಕೊಳ್ತಾ ಇಲ್ಲ, ಒಳ್ಳೆಯವಳು ಅನ್ನೋ ಥರ ಮಾತಾಡ್ತಾ ಇಲ್ಲ. ನಾನು ಕೆಟ್ಟರು ಇನ್ನೊಬ್ರು ಕೆಡಿಸ್ಬಾರ್ದು, ಇನ್ನೊಬ್ರು ಜೀವನನಾದರೂ ಚೆನ್ನಾಗಿರಬೇಕು ಅಂತ ಹೇಳಿ ಬಯಸ್ತೀನಿ ಹೊರತು ಅವ್ರು ಹಾಳಾಗೋಗ್ಲಿ ಅಂತ ನಾನು ಯಾವುದೇ ಕಾರಣಕ್ಕೂ ಬಯಸಲ್ಲ. ನಾನು ಹೆಲ್ಪ್ ಮಾಡ್ತೀನಿ. ಫೋನ್ ಬೇಕಂತೆ ಫೋನ್ ಕೊಡ್ತೀನಿ. ಎಲ್ಲನ ಆ ವರ್ಷನ್ಗೆ ಗೊತ್ತಾಗಲಿ ಆ ವಿಜಿ ಬಂಡವಾಳ ಗೊತ್ತಾಗ್ದಾಗ್ಲೇ ಅವನಿಗೆ ಬುದ್ಧಿ ಬರೋದು. ಅವಳು ನೆಚ್ಕೊಂಡು ಹೋಗಿದ್ದಾನಲ್ಲ, ಅವ್ನು ಬೀದಿಗೆ ಬೀಳಬೇಕು. ಏನು ಇಲ್ದಂಗೆ ಅವಳು ಹಿಂದೆ ಹೋಗಿದ್ದಕ್ಕೆ ಅವನು ಅನುಭವಿಸ್ದಾಗಲೇ ಗೊತ್ತಾಗೋದು. ಅಲ್ಲ ಸುಗುಣಂಗೆ ಪಾಪ ಅವಳೆಷ್ಟು ಆಸೆ ಇಟ್ಕೊಂಡಿಲ್ಲ. ಎಂಥವ್ರನೇ ಆಗಲಿ ಅವ್ರ ಗಂಡ ಹೆಂಡತಿ ಇಬ್ರು ಅವ್ರು ತುಂಬ ಆಸೆ ಇಟ್ಕೊಂಡಿದ್ಲು. ಗಂಡ ಅಂತೇಳಿ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ತಿರ್ಲಿಲ್ಲ. ಆದರೆ ಅವನೆಂಥ ಮೋಸ ಮಾಡೋಗ್ಬಿಟ್ಟ.
ಹಿಂಗೆ ಮಾಡಬಾರ್ದು ಯಾರಿಗೆ ಆಗಲಿ. ನೋಡ್ತಾ ಇರ್ರಿ ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.